ಅವರಿಬ್ಬರು ಒಡ ಹುಟ್ಟಿದ ಅಣ್ಣ ತಮ್ಮಂದಿರು. ಕ್ಷುಲ್ಲಕ ವಿಚಾರಗಳಿಗೆ ಆಗಾಗ ಇಬ್ಬರ ನಡುವೆ ಜಗಳ ನಡೆಯುತ್ತಿತ್ತು. ಆದರೆ ಮಂಗಳವಾರ ರಾತ್ರಿ ನಡೆದ ಒಡ ಹುಟ್ಟಿದವರ ನಡುವಿನ ಜಗಳ ಸಹೋದರನ ಜೀವವನ್ನೇ ತೆಗೆಯುವ ಮೂಲಕ ಸಾವಿನಲ್ಲಿ ಅಂತ್ಯವಾದ ಘಟನೆ ನಡೆದಿದೆ. ಹೌದು, ಹುಟ್ಟುತ್ತಾ ಅಣ್ಣ ತಮ್ಮಂದಿರು, ಬೆಳೀತಾ ದಾಯಾದಿಗಳು ಎನ್ನುವ ಗಾದೆ ಮಾತು ಇಂದಿನ ದಿನಗಳಲ್ಲಿ ಅದು ಸತ್ಯವಾಗ್ತಿದೆ. ಇದಕ್ಕೆ ಸಾಕ್ಷಿ ಎಂಬಂತೆ ಹೊನ್ನಾವರ ತಾಲೂಕಿನ ಗುಂಡಬಾಳದ ಹೆಬೈಲ್ನಲ್ಲಿ ಕ್ಷುಲ್ಲಕ ವಿಚಾರಕ್ಕೆ ಒಡ ಹುಟ್ಟಿದ ಅಣ್ಣನೇ ತಮ್ಮನನ್ನ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಿರುವ ಹೃದಯ ವಿದ್ರಾವಕ ಘಟನೆ ಮಂಗಳವಾರ ರಾತ್ರಿ ನಡೆದಿದೆ. ಆ ಮನೆಯಲ್ಲಿ ಇದ್ದಿದ್ದು ಕೇವಲ 3 ಮಂದಿ. ಅಣ್ಣ ಸುಬ್ರಾಯ್ ಹನುಮಂತ ನಾಯ್ಕ್, ತಮ್ಮ ನಾಗೇಶ್ ಹನುಮಂತ ನಾಯ್ಕ್ ಹಾಗೂ ನಾಗೇಶನ ಪತ್ನಿ ಮಂಗಲಾ ನಾಗೇಶ್ ನಾಯ್ಕ್. ಸಹೋದರಿಯರಿಬ್ಬರು ವೃತ್ತಿಯಲ್ಲಿ ಕೂಲಿಕಾರರು. ಅಣ್ಣನಿಗೆ 50 ವರ್ಷ, ತಮ್ಮನಿಗೆ 48 ವರ್ಷ. ಸದಾ ಒಂದಿಲ್ಲೊಂದು ವಿಚಾರಕ್ಕೆ ಇವರ ಮನೆಯಲ್ಲಿ ಸಹೋದರರ ಮಧ್ಯೆ ಜಗಳ ನಡೆಯುತ್ತಿತ್ತಂತೆ. ಅಕ್ಕಪಕ್ಕದ ಮನೆಯವರು ಇವರ ಉಸಾಬರಿ ಬೇಡ ಅಂತ ಈ ಕಡೆ ತಿರುಗಿಯೂ ನೋಡ್ತಿಲ್ಲವಾಗಿದ್ರಂತೆ. ಕಳೆದ 2-3 ತಿಂಗಳ ಹಿಂದೆಯೂ ಅಣ್ಣ ಸುಬ್ರಾಯ್ ತಮ್ಮ ನಾಗೇಶನ ನಡುವೆ ಮಾರಾಮಾರಿ ನಡೆದು ತಮ್ಮ ನಾಗೇಶ್ ಅಣ್ಣನ ಬಲಗಾಲಿಗೆ ಗಾಯಪಡಿಸಿದ್ದಂತೆ. ಇದಕ್ಕೆ ಕುಪಿತನಾಗಿದ್ದ ಸುಬ್ರಾಯ್ ತಮ್ಮನ ಮೇಲೆ ಸೇಡಿಗಾಗಿ ಹಾತೊರೆಯುತ್ತಿದ್ದ. ಮಂಗಳವಾರ ರಾತ್ರಿ ಆರೋಪಿತ ವ್ಯಕ್ತಿ ಸುಬ್ರಾಯ್ ತನ್ನ ಸಹೋದರನಾದ ನಾಗೇಶ್ನನ್ನು ಚಾಕುವಿನಿಂದ ಎದೆಗೆ, ಹೊಟ್ಟೆಗೆ ಹಾಗೂ ಬಲಗಣ್ಣಿನ ಭಾಗಕ್ಕೆ ಇರಿದು ಕೊಲೆ ಮಾಡಿದ್ದಾನೆ. ಈ ಕುರಿತು ಮೃತನ ಪತ್ನಿ ಮಂಗಲಾ ನಾಯ್ಕ್ ಹೊನ್ನಾವರ ಪೊಲೀಸ್ ಠಾಣೆಗೆ ಆರೋಪಿತನ ವಿರುದ್ಧ ದೂರು ನೀಡಿದ್ದಾರೆ. ದೂರು ದಾಖಲಿಸಿಕೊಂಡ ಹೊನ್ನಾವರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ತನಿಖೆಯನ್ನ ಕೈಗೊಂಡಿದ್ದಾರೆ. ಘಟನೆ ಕುರಿತಂತೆ ಮಂಗಲಾ ಸಹೋದರ ಸಂತೋಷ್ ನಾಯ್ಕ್ ಮಾತನಾಡಿ, ಅಕ್ಕನ ಮನೆಯಲ್ಲಿ ಭಾವ ಹಾಗೂ ಅವರ ಅಣ್ಣನ ನಡುವೆ ಸರಾಯಿ ಕುಡಿದು ಆಗಾಗ ಜಗಳ ನಡೆಯುತ್ತಿತ್ತು. ಆದರೆ ಈ ಮಟ್ಟಿಗೆ ತಲುಪುತ್ತೆ ಅಂದುಕೊಂಡಿಲ್ಲವಾಗಿದ್ರೂ ಕೊಲೆಯಾಗಿರುವುದು ಬೇರೆಯವರ ಮೂಲಕ ತಿಳಿಯಿತು. ಕೊಲೆ ಮಾಡಿದವರಿಗೆ ತಕ್ಕ ಶಿಕ್ಷೆ ಆಗಬೇಕು ಎಂದು ಹೇಳಿದ್ರು. ನಮ್ಮ ಅಕ್ಕನ ಮನೆಯಲ್ಲಿ ಸಣ್ಣ ಪುಟ್ಟ ಜಗಳ ಆಗ್ತಾ ಇರ್ತಿದ್ದು, ಅದು ನಾವು ಅಷ್ಟು ಕೇರ್ ತಗೊಳ್ಳಿ. ಈಗ ಭಾಳ ಈ ಟೈಪ್ ಆಗ್ತದೆ ಅಂತ ನಮಗೂ ಗೊತ್ತಿಲ್ಲ, ನಮಗೂ ಸುದ್ದಿ ಇಲ್ಲ. ಏನು ಎಣ್ಣೆ ಕುಡ್ಕೊಂಡು ಸ್ವಲ್ಪ ಅಣ್ಣ ತಮ್ಮ ಜಗಳ ಮಾಡ್ಕೊಳ್ತಾರೆ. ಈಗ ಆಸ್ತಿ ಸೇರುವಾಗ ಏನೋ ಸ್ವಲ್ಪ ಸಣ್ಣ ಪುಟ್ಟ ಜಗಳಾಗಿ ಒಂದು ಚಾಕು ತೆಗೆದು ಹಾಕಿದ್ದೇನೆ ಅಣ್ಣ. ಈಗ ನಿಮ್ಮ ಅಕ್ಕನ ಮದುವೆಗೆ ಎಷ್ಟು ವರ್ಷ ಆಯಿತು? ಅಕ್ಕನ ಮದುವೆಗೆ 11 ವರ್ಷ ಆಯಿತು. 11 ವರ್ಷ ಆಯ್ತಲ್ಲ. ಮಧ್ಯದಲ್ಲಿ ಗಲಾಟೆ ಮಧ್ಯೆ ಸಣ್ಣ ಪುಟ್ಟ ಆಗ್ತಾ ಇರ್ತಿತ್ತು. ಮೊನ್ನೆ 3 ಜನ ಇದ್ರು ಅವರು, ಭಾವ, ಅಕ್ಕ, ಅವನ ಅಣ್ಣ. ನಾನಂದ್ರೆ ಏನು ಹೇಳಿ ಮೊದಲೇನು ಹೇಳಿ ಇವ್ರದ್ದು ಗೊತ್ತಿತ್ತು ನನಗೆ, ಗಲಾಟೆ ಮಾಡ್ತಾರೆ. ಈ ನಿಮಗೆ ಫೋನ್ ಮಾಡಿ ಹೇಳಿದ್ರ ಎಂತ ಘಟನೆ ಆದ್ಮೇಲೆ? ಫೋನ್ ಮಾಡಿಲ್ಲ ನಮಗೆ, ಬೇರೆಯವ್ರು ಫೋನ್ ಮಾಡಿದ್ದೆ. ಆಗ ನಮಗೆ ಗೊತ್ತದು, ಇಲ್ಲದ್ರೆ ನಮ್ಗೆ ಗೊತ್ತಿರೋದಿಲ್ಲ. ನಮಗೆ ದುಃಖ ಆಗ್ತದೆ. ಅಂಥವ್ರು ಸರಿಯಾದ ಶಿಕ್ಷೆ, ತಕ್ಕ ಶಿಕ್ಷೆ ಆಗಬೇಕು. ಮತ್ತಿನ್ನೊಂದು ಅಂಥದ್ದು ಮಾಡಲಿಕ್ಕಿಲ್ಲ. ಇನ್ನು ಹೆಬೈಲ್ನಲ್ಲಿ ಘಟನೆ ನಡೆದ ಸ್ಥಳಕ್ಕೆ ಪಿಐ ಯೋಗೇಶ್ ಕೆಎಂ ರವರ ನೇತೃತ್ವದಲ್ಲಿ ಬುಧವಾರ ಸಿಬ್ಬಂದಿಗಳು ಭೇಟಿ ನೀಡಿ ಸ್ಥಳ ಮಹಜೂರು ಪ್ರಕ್ರಿಯೆ ನಡೆಸಿದ್ದಾರೆ. ಕಾರವಾರದಿಂದ ಬೆರಳಚ್ಚು ಹಾಗೂ ಶ್ವಾನದಳದ ತಂಡ, ಭಟ್ಕಳ ವಿಭಾಗದ ಅಪರಾಧ ಸ್ಥಳ ಪರಿಶೀಲನಾಧಿಕಾರಿ ರಮೇಶ್, ತನಿಖಾ ಸಹಾಯಕರಾಗಿ ರಮಾನಂದ ನಾಯ್ಕ್, ಗಜು ನಾಯ್ಕ್, ಹರೀಶ್ ನಾಯ್ಕ್, ಮಂಜುನಾಥ್, ಸುರೇಶ್, ಪ್ರಶಾಂತ್ ನಾಯ್ಕ್ ಪಾಲ್ಗೊಂಡಿದ್ರು. ಪೊಲೀಸ್ ತನಿಖೆಯಿಂದ ಕೊಲೆಯ ಬಗ್ಗೆ ನಿಖರ ಮಾಹಿತಿ ಸಿಗಬೇಕಿದೆ.
ಒಟ್ನಲ್ಲಿ ಸಹೋದರರ ನಡುವಿನ ಕಲಹ ಸಾವಿನ ತನಕ ಕೊಂಡೊಯ್ದಿದ್ದು ಮಾತ್ರ ದುರಂತವೇ ಸರಿ. ಎಲ್ಲ ಸಮಾಜದವರು ಶಾಂತಿ ಸಹಬಾಳ್ವೆಯಿಂದ ಒಗ್ಗೂಡಿಕೊಂಡು ಶಾಂತವಾಗಿದ್ದ ಹೇಬೈಲ್ ಗ್ರಾಮ ಈ ಘಟನೆಯಿಂದ ಅಕ್ಷರಶಃ ಬೆಚ್ಚಿ ಬಿದ್ದಂತಾಗಿದೆ. ನಾಗರಾಜ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.